ಗಂಗಾವಳಿ ನದಿಯಲ್ಲಿ ಚುರುಕಿನ ಕಾರ್ಯಾಚರಣೆ ಆರಂಭ ಆಗಿದೆ. ನದಿಯಲ್ಲಿ ಬಿದ್ದಿರುವ ಆಲದ ಮರವನ್ನ ಎತ್ತೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಈಶ್ವರ್ ಮಲ್ಪೆ ಅವರ ತಂಡ. ಕಾರ್ಯಾಚರಣೆ ಸ್ಥಳಕ್ಕೆ ಹಗ್ಗ ಬಂದಿದೆ, ಕ್ರೇನ್ ಇದೆ. ಮರವನ್ನ ಹುಡುಕಿ ಹಗ್ಗ ಕಟ್ಟಿ ಮುಳುಗಿದ್ದಾರೆ ಮುಳುಗು ತಜ್ಞರು. ಅಂಕೋಲದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ ಇದು. ಗಂಗಾವಳಿ ನದಿಯಲ್ಲಿ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಆ ಟ್ರಕ್ಗಾಗಿ ಶೋಧ ಕಾರ್ಯಾಚರಣೆ ಮತ್ತೆ ಆ ಟ್ರಕ್ನ ಚಾಲಕ ಅರ್ಜುನ್ಗಾಗಿ ರೆಸ್ಕ್ಯೂ ಕಾರ್ಯಾಚರಣೆ. ನದಿಯಲ್ಲಿ ಮತ್ತೊಂದು ಕಬ್ಬಿಣದ ಭಾಗ ಪತ್ತೆಯಾಗಿದೆ. ಗ್ಯಾಸ್ ಟ್ಯಾಂಕರ್ನ ಒಂದು ಭಾಗ ಪತ್ತೆಯಾಗಿದೆ. ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ. ನೋಡಿ ಕಾರ್ಯಾಚರಣೆ ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಮಿನಿಟ್ ಟು ಮಿನಿಟ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಗಂಗಾವಳಿ ನದಿ ಗುಡ್ಡ ಕುಸಿತ ಆದ ಸ್ಥಳ, ಕಾರ್ಯಾಚರಣೆ ನಡೀತಾ ಇರುವಂಥ ಆ ಎಕ್ಸಾಕ್ಟ್ ಸ್ಪಾಟಿಂದಲೇ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಕಾರ್ಯಾಚರಣೆ ಹೇಗಿದೆ? ಎಷ್ಟು ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ ನಾಗೇಂದ್ರ ಬಾಬು? ಸರಿ ಕೊಡು ಸ್ವಲ್ಪ. ಎಸ್ ರಂಜಿತ್, ಇವತ್ತು ಒಂದು ರೀತಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಸಾಗ್ತಾ ಇದ್ದಾನೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂತಂದರೆ ನೋಡಿ ರಂಜಿತ್, ನಿನ್ನೆ ಕಾರವಾರದ ಕಾಳಿ ನದಿಯಲ್ಲಿ ಯಾವ ರೀತಿಗೆ ಕಾರ್ಯಾಚರಣೆ ನಡೆದು ಅಲ್ಲಿ ತಮಿಳುನಾಡು ಮೂಲದ ಲಾರಿಯನ್ನು ಹೊರಗಡೆ ಹೇಗೆ ಹೇಳಿದ್ರೋ ಅದೇ ಮಾದರಿಯನ್ನು ಇವತ್ತು ಅನುಸರಿಸ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಇವತ್ತು ಒಂದು ಕಡೆ ಕಾರ್ಯಾಚರಣೆ ಕ್ಷಿಪ್ರಗೊಳ್ತಾ ಇದೆ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂತಂದರೆ ಇವತ್ತು ನೇವಿ ತಂಡ ಆಗಿರ್ಬೋದು, NDRF ಹಾಗೆ SDRF ಅಗ್ನಿಶಾಮಕ ದಳ ಜೊತೆಗೆ ಈಶ್ವರ್ ಮಲ್ಪೆ ತಂಡ ಕೂಡ ಇವತ್ತು ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡೋ ಮೂಲಕ ಆ ಒಂದು ನದಿಯ ಗಂಗಾವಳಿ ನದಿಯ ಒಳಗಡೆ ಇರುವಂಥ ಟ್ರಕ್ಕನ್ನು ಹೊರಕ್ಕೆ ತೆಗೆಯುವಂಥ ಕೆಲಸವನ್ನು ಶುರು ಮಾಡಿದ್ದಾರೆ. ಪ್ರಮುಖವಾಗಿ ರಂಜಿತ್ ನೋಡಿ, ಇಲ್ಲಿ ಇವತ್ತು ಟ್ರಕ್ಕನ್ನು ಮೇಲೆ ಎತ್ತೋದಕ್ಕೆ ಅನ್ನುವ ವಿಚಾರದಕ್ಕಿಂತ ಪ್ರಮುಖವಾಗಿ ಇನ್ನು 3 ನಾಪತ್ತೆ ಆಗಿದ್ದಾರೆ. ಕೇರಳ ಮೂಲದ ಅರ್ಜುನ್, ಅದೇ ರೀತಿಯಾಗಿ ಸ್ಥಳೀಯರಾಗಿರುವಂಥ ಜಗನ್ನಾಥ್ ನಾಯಕ್ ಹಾಗೆ ಲೋಕೇಶ್, ಇವರನ್ನ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಈಗ ತೊಡಗಿದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ರಂಜಿತ್, ಇಲ್ಲಿ ಕಾರ್ಯಾಚರಣೆಗೆ ಬಹಳಷ್ಟು ಅಡ್ಡಿ ಆಗ್ತಾ ಇರುವಂಥದ್ದು ನೋಡಿ. ಈಗ ನಾನು ಅದನ್ನು ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ನೇವಿಯವರು ಅಲ್ಲಿ ನಿಂತಿದ್ದಾರೆ, ಮತ್ತೊಂದು ಕಡೆ ಈಶ್ವರ್ ಮಲ್ಪೆ ಟೀಮ್ ಕೂಡ ಅಲ್ಲಿ ಇದ್ದು ಬೀಡು ಬಿಟ್ಟಿದ್ದು ಆ ಒಂದು ಬೋಟ್ನ ಭಾಗದಲ್ಲಿ ಈಶ್ವರ್ ಮಲ್ಪೆ ಅವರಿದ್ದಾರೆ. ಅದೇ ಜಾಗದಲ್ಲಿ ಆ ಒಂದು ಟ್ರಕ್ ಇದೆ ಅನ್ನುವ ವಿಚಾರ ಈಗ ಆಲ್ರೆಡಿ ಆ ಒಂದು ಈಶ್ವರ್ ಮಲ್ಪೆ ಮುಳುಗು ತಜ್ಞ ಏನಿದ್ದಾರೆ ಅವರ ತಂಡದಲ್ಲಿರುವಂಥ 3 ಹೋಗಿ ತಳಭಾಗದಲ್ಲಿ ಒಂದಷ್ಟು ವಸ್ತುಗಳೇನು ಪತ್ತೆ ಆಗಿತ್ತು ಆ ಲಾರಿಗೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಮೇಲಕ್ಕೆ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈಗ ನಿನ್ನೆ ಅನುಸರಿಸಿದಂಥ ಮಾದರಿ ಅಂದರೆ ಕಾಳಿ ನದಿಯಲ್ಲಿ ತಮಿಳುನಾಡು ಮೂಲದ ಲಾರಿ ಏನು ಬಿದ್ದಿತ್ತಲ್ಲ ಅದನ್ನು ಯಾವ ರೀತಿಯಾಗಿ ಹುಗ್ಗಳನ್ನು ಹಾಕಿ ಕಬ್ಬಿಣದ ರೋಪೆ ಮೂಲಕ ಹೊರಗಡೆ ಎಳೆಯುವಂಥ ಕೆಲಸಗಳಾಗಿತ್ತಲ್ಲ ಅದೇ ರೀತಿಯಾದಂತಹ ಕಾರ್ಯವನ್ನು ಕೂಡ ಇಲ್ಲಿ ಮುಂದುವರಿಸಿದ್ದಾರೆ. ಹಾಗಾಗಿ ನಿನ್ನೆ ಯಾರೆಲ್ಲ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರೋ ಅವರೆಲ್ಲರನ್ನು ಕೂಡ ಇಲ್ಲಿಗೆ ಕರೆಸಿಕೊಂಡು ಅವರ ಮೂಲಕ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಈಗ ಆ ಒಂದು ಭಾಗದಲ್ಲಿ ಅಲ್ಲಿ ಒಂದು ಬೋಟ್ ನಿಂತಿದೆಯಲ್ಲ ಅದೇ ಜಾಗದಲ್ಲಿ ಆ ಟ್ರಕ್ ಇರಬಹುದು ಅನ್ನುವ ಒಂದು ವಿಚಾರ. ಯಾಕೆಂತಂದ್ರೆ ಟಿಂಬರ್ ಕಟ್ಟಿದ್ದಂತಹ ಹಗ್ಗ ಏನಿತ್ತಲ್ಲ ಆ ಹಗ್ಗ ಕೂಡ ಅದೇ ಜಾಗದಲ್ಲಿ ಪತ್ತೆ ಆಗಿರುವಂಥದ್ದು. ಮುನಾಫ್ ಅದರ ಮಾಲೀಕ ಅಂದರೆ ಅದು ಕೂಡ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹೌದು, ಇದು ನಮ್ಮದೇ ಬೆನ್ಸ್ ಟ್ರಕ್ನ ಟಿಂಬರ್ ಕಟ್ಟಿದಂಥ ಹಗ್ಗ ಅಂತೇಳಿ ಅವರು ಕೂಡ ಕನ್ಫರ್ಮ್ ಮಾಡಿದ್ರು. ಹಾಗಾಗಿ ಅದನ್ನು ಮೇಲೆ ಕೆತ್ತುವಂಥ ಕಾರ್ಯ ನೋಡಿ, ಅದನ್ನು ಮೇಲೆ ಕೆತ್ತಬೇಕು ಅಂತಾರೆ ಅಷ್ಟು ಸುಲಭ ಅಲ್ಲ. ಟ್ರಕ್ ಬಿದ್ದಿದೆ, ಟ್ರಕ್ನ ಮೇಲ್ಭಾಗದಲ್ಲಿ ದೊಡ್ಡದಾದಂಥ ಒಂದು ಮರದ ದಿಮ್ಮಿ ಕೂಡ ಬಿದ್ದಿದೆ ಅಂತೇಳಿ ಈಶ್ವರ ಮಲ್ಪ ತಿಳಿಸಿದ್ದಾರೆ. ಅದರ ಮೇಲೆ ಮಣ್ಣು ಕೂಡ ಬಿದ್ದಿರುವಂಥದ್ದು, ಜೊತೆಗೆ ಬಂಡೆಕಲ್ಲು ಕೂಡ ಇರುವಂಥದ್ದು. ಹಾಗಾಗಿ ಅದೆಲ್ಲವನ್ನು ಕೂಡ ಸರಿಸ್ತಾ ಟ್ರಕ್ಕನ್ನು ಮೇಲಕ್ಕೆ ಎತ್ತುವಂಥ ಕೆಲಸಗಳಾಗುತ್ತೆ. ಈಗ ಪ್ರಮುಖವಾಗಿ ಆ ಒಂದು ಕಬ್ಬಿಣದ ವೈರ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕಟ್ಟುವಂಥ ಕೆಲಸಗಳು ಕೂಡ ಆಗಿದೆ. ಈಶ್ವರ ಮಲ್ಪೆ ತಂಡ ಅದನ್ನು ಅಲ್ಲಿಗೆ ಹೋಗಿ ಅದನ್ನು ಕಟ್ಟಿದ್ದಾರೆ. ಈಗ ಆಲ್ರೆಡಿ ಅದನ್ನು ಎಳೆಯುವಂಥ ಕೆಲಸಗಳು ಕೂಡ ಆಗುತ್ತೆ. ನೋಡಿ, ಇಲ್ಲಿ ಕ್ರೇನ್ಗಳನ್ನು ನಿಲ್ಲಿಸ್ಕೊಂಡಿದ್ದಾರೆ, JCBನ ಕೂಡ ನಿಲ್ಲಿಸ್ಕೊಂಡಿದ್ದಾರೆ. ಒಟ್ಟು 3 ಕ್ರೇನ್ಗಳನ್ನು ನಿಲ್ಲಿಸ್ಕೊಂಡಿದ್ದು ಇದೇ ಕ್ರೇನ್ಗಳು ನಿನ್ನೆ ಕಾರವಾರದ ಕಾಳಿ ನದಿಯಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಂಥ ಕ್ರೇನ್ಗಳು. ಆ ಕ್ರೇನ್ಗಳ ಸಹಾಯದಿಂದ ಇವತ್ತು ಅದನ್ನು ಹೊರಗಡೆ ಎಳೆಯುವಂಥ ಕೆಲಸ ಈಗ ಆರಂಭ ಮಾಡಿದ್ದಾರೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ಅಂದರೆ ಮರವನ್ನ ಮೇಲಕ್ಕೆ ತೆಗೆಯುವಂಥ ಕೆಲಸಗಳು ಕೂಡ ಆಗುತ್ತೆ. ಮರವನ್ನ ಮೇಲಕ್ಕೆ ತೆಗೆದ್ರು ಕೂಡ ಅಲ್ಲಿ ಟ್ರಕ್ನ ಮೇಲೆ ಒಂದಷ್ಟು ಮಣ್ಣಿದೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು. ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ OPD ಬಂದ್ ಆಗಲಿದೆ. ಎಮರ್ಜೆನ್ಸಿ ಸೇವೆ ಮಾತ್ರ ಲಭ್ಯ ಇರಲಿದೆ. ಖಾಸಗಿ ಆಸ್ಪತ್ರೆಗಳ ಒಕ್ಕೂಟ, ಸರ್ಕಾರಿ ವೈದ್ಯಾಧಿಕಾರಿಗಳ ಅಸೋಸಿಯೇಷನ್, ಮೆಡಿಕಲ್ ಕಾಲೇಜ್ ವೈದ್ಯರ ಅಸೋಸಿಯೇಷನ್ ಹಾಗೂ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ನಾಳಿನ ಪ್ರತಿಭಟನೆಗೆ ಬೆಂಬಲವನ್ನು ನೀಡಲಿದೆ. ಕೋಲ್ಕತ್ತಾದಲ್ಲಿ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ನಗರದ ಫ್ರೀಡಂ ಪಾರ್ಕಿನಲ್ಲಿ ವೈದ್ಯರು ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ವೈದ್ಯರು ಭಾಗಿಯಾಗಿದ್ದರು.
ನಾಳೆ ಖಾಸಗಿ ಆಸ್ಪತ್ರೆಗಳ OPD ಬಂದ್ ಮಾಡ್ತೀವಿ ಹಿಂಗಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ರು. ಪ್ರತಿಭಟನೆಯಲ್ಲಿ ಕಿದ್ವಾಯಿ, ಜಯದೇವ, ಬೌರಿಂಗ್ ಆಸ್ಪತ್ರೆ ವೈದ್ಯರು ಭಾಗಿಯಾಗಿದ್ದರು. ನಾಳೆ ಖಾಸಗಿ ಆಸ್ಪತ್ರೆಗಳ ಮುಷ್ಕರ ಹಿನ್ನೆಲೆ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾಳೆ ಖಾಸಗಿ ಆಸ್ಪತ್ರೆಗಳು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಪ್ರಿನ್ಸಿಪಲ್ ಸೆಕ್ರೆಟರಿಯ ಬಳಿ ಮಾತನಾಡಿದ್ದೇನೆ, ಏನೆಲ್ಲ ಕ್ರಮ ಕೈಗೊಳ್ಳಲು ಸಾಧ್ಯವಿದೆ ಅಂತ ಹೇಳಿ ಚರ್ಚಿಸಲು ಹೇಳಿದ್ದೇನೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ವೈದ್ಯರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿ, ಸಾರ್ವಜನಿಕರಿಗೆ ತೊಂದರೆಯಾಗಬಾರದು, ತೊಂದರೆಯಾಗದಂತೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ಎಲ್ಲ ಅಸೋಸಿಯೇಷನ್ ಜೊತೆ ನಾನು ಸಭೆ ಕರೆದಿದ್ದೇನೆ, ಮುನ್ನೆಚ್ಚರಿಕಾ ಕ್ರಮದ ಬಗ್ಗೆ ಚರ್ಚಿಸುತ್ತೇನೆ ಅಂತ ಹೇಳಿದರು. ಮಾತ್ರ ಮಾಡ್ತಾ ಇದ್ದಾರೆ. ಅದು ರಾಜ್ಯಾದ್ಯಂತ ದೇಶಾದ್ಯಂತ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಆದರೆ ಎಲ್ಲ ಎಮರ್ಜೆನ್ಸಿ ಸರ್ವಿಸಸ್ ಆಸ್ಪತ್ರೆ ಜನರಿಗೆ ಯಾವುದೇ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮಾಡ್ತೀವಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ. ಅದರಿಂದ ಅವರು ಆ ರೀತಿಯಾಗಿ ಮಾಡಲಿ. ಆದರೆ ನಾನು ಈಗಾಗಲೇ ಮೊನ್ನೆನೇ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆಲ್ಲ ಹೇಳಿದ್ದೀನಿ, ಈ ಬರೋ ವಾರದಲ್ಲಿ ಎಲ್ಲ ಡಾಕ್ಟರ್ಸ್ ಅಸೋಸಿಯೇಷನ್ನು, ನರ್ಸ್ ಅಸೋಸಿಯೇಷನ್ನು, ಆಮೇಲೆ ಆಸ್ಪತ್ರೆ ಮಾಲೀಕರು, ಓನರ್ಸ್ ಅಸೋಸಿಯೇಷನ್ ಅವರೆಲ್ಲ ಯಾರ್ಯಾರು ಅವ್ರನ್ನೆಲ್ಲ ಕರೆಸಿ ಹೇಗೆ ನಾವು ಇರುವಂಥ ವ್ಯವಸ್ಥೆಗಳು ಏನೇನು ಮಾಡೋಕ್ಕೆ ಸಾಧ್ಯ ಇದೆ. ರಾಜ್ಯದಲ್ಲಿ ಇಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದೆ. ಇಂದು ಕೂಡ KR ಮಾರ್ಕೆಟ್ ಅಲ್ಲಿ ಜನಸಾಗರ ತುಂಬಿದೆ. ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ, ಖರೀದಿ ಜೋರಾಗಿದೆ. ನಗರದ ನಾನಾ ಭಾಗದಿಂದ KR ಮಾರ್ಕೆಟ್ನತ್ತ ಜನರು ಧಾವಿಸ್ತಾ ಇದ್ದಾರೆ. ಹಬ್ಬಕ್ಕೆ ಅಗತ್ಯ ಹೂ, ಹಣ್ಣು, ತರಕಾರಿಗೆ ಮುಗಿಬಿದ್ದಿದ್ದಾರೆ. ರಾಜ್ಯಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಸಡಗರ ಕಳೆಗಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ನಗರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಮಾಡಲಾಗ್ತಾ ಇದೆ. ಶೇಷಾದ್ರಿಪುರಂ ಮಹಾಲಕ್ಷ್ಮಿ ಮಂದಿರ ವಿವಿಧ ಹೂಗಳಿಂದ ಅಲಂಕೃತಗೊಂಡಿದೆ. ಚೆಂಡು ಹೂ, ಸೇವಂತಿಗೆ, ಕಲರ್ಫುಲ್ ಲೈಟಿಂಗ್ಸ್ ಮಾಡಲಾಗಿದೆ. ಅಷ್ಟಲಕ್ಷ್ಮಿಯರ ಮೂರ್ತಿಗೆ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಲಾಗ್ತಿದೆ. ಬೆಂಗಳೂರಿನ JP ನಗರದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸಂಭ್ರಮ ಜೋರಾಗಿತ್ತು. ಲಕ್ಷ್ಮೀ ಸಹಿತ ರಂಗನಾಥನಿಗೆ ವಿಶೇಷ